Hello everyone, welcome back to my channel. So happy Saturday. ಸೊ ಇವತ್ತು ಬೆಳಗ್ಗೆನೇ ಎದ್ದು ವಿ ಆರ್ ಆನ್ ದ ವೇ ಟು ಆರ್ ನೇಟಿವ್. ಸೊ ಸ್ವಲ್ಪ ಊರಲ್ಲಿ ಕೆಲಸ ಇದೆ, ಅದೇನು ಕೆಲಸ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಮುಂದೆ. ಸೊ ಇವಾಗ ನಾವು ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ಸೊ ಇನ್ನೇನು ಊರಿಗೆ ರೀಚ್ ಆಗಬೇಕು. ಸೊ ಐ ಥಿಂಕ್ ವಿ ಆರ್ 2-3 ಕಿಲೋಮೀಟರ್ಸ್ ಅವೇ. ಇವಾಗ ಐ ಮೀನ್ ಕರೆಂಟ್ಲಿ ಸ್ವಲ್ಪ ಥಿಂಗ್ಸ್ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಅಪ್ಪ ಮಗ ಅವ್ರು ತರಕ್ಕೆ ಹೋಗಿದ್ದಾರೆ, ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಆಫ್ಟರ್ 2 ವೀಕ್ಸ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಒಂದು ಸಾಗರ್ ಇರಲಿಲ್ಲ, ಹಿ ವಾಸ್ ಆನ್ ಅ ಬಿಸ್ನೆಸ್ ಟ್ರಿಪ್, ಆ್ಯಂಡ್ ಇನ್ನೊಂದು ಅಬಿಗೆ ಹುಷಾರಿರಲಿಲ್ಲ. ಸೊ ಕಂಪ್ಲೀಟ್ ಅಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಸೊ ಟೈಮ್ ಸಿಗಲಿಲ್ಲ ಆ್ಯಂಡ್ ಐ ವಾಸ್ ನಾಟ್ ಇನ್ ಅ ಗುಡ್ ಮೂಡ್ ಬಿಕಾಸ್ ಅಬಿಗೆ ಹುಷಾರಿರಲಿಲ್ಲ ಅಲ್ಲ. ಸೊ ಐ ವಾಸ್ ನಾಟ್ ಇನ್ ಅ ಗುಡ್ ಮೂಡ್ ಟು ಡೂ ಎನಿ ವ್ಲಾಗ್ಸ್. ಸೊ ಇವತ್ತು ಎಸ್ಟರ್ಡೇ ಹಿ ಕೇಮ್ ಬ್ಯಾಕ್. ಸಾಗರ್ ನಿನ್ನೆ ಬಂದರು ಆ್ಯಂಡ್ ನಾವು ಅಬಿ ಈಸ್ ಆಲ್ ರೈಟ್, ಹಿ ಈಸ್ ಗುಡ್. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಜಗ್ಗಿನಕ್ಕ ಮಾಡು, ಜಗ್ಗಿನಕ್ಕ ಜಗ್ಗಿ ಮಾಡು, ಜಗ್ಗಿ ಮಾಡು. ಇಲ್ಲಿದ್ದೀನಿ ನಾನು, ಇಲ್ಲಿ ಹಿಡ್ಕೊಂಡಿದ್ದೆ ಏಯ್ ಬಿಡ, ಇಲ್ಲ ಕತ್ತಿ ಹಿಡ್ಕೊಂಡ್ರೆ ಇದಕ್ಕೆ ಅನ್ಸ್ಮೇಲೆ ಏನಾಗದ ಕಚ್ಬಿಡ್ತಮ್ಮ. ತೋಟಕ್ಕೆ ಬಂದಿದೆ. ಇವಾಗ ತೋಟಕ್ಕೆ ಯಾಕೆ ಬಂದಿದ್ದೆ ಅಂದರೆ ತೋಟದಲ್ಲಿ ಕೆಲಸ ನಡೀತಾ ಇದೆ. ಸ್ವಲ್ಪ ತೆಂಗಿನ ಸಸಿಗಳು ಹಾಕಿಸ್ಬೇಕಾಗಿತ್ತು. ಸೊ ಅದಕ್ಕೆ ಊರಿಗೆ ಬಂದಿದ್ದು. ಸೊ ಇದೇ ಮೇಜರ್ ಕೆಲಸ ಆಗಿದ್ದು ಊರಿಗೆ ಬರೋದಕ್ಕೆ. ಸೊ ತೆಂಗಿನ ಗಿಡಗಳು ಹಾಕಿಸ್ತಾ ಇದ್ದಾರೆ ಅಲ್ಲಿ. ಸೊ ನಾನು ಅವ್ರಿಗೆ ನೀರು ಕೊಡೋಣ ಅಂತ ಬಂದೆ. ಹಾಗೆ ಏನೆಲ್ಲ ಮಾಡಿದ್ದಾರೆ ಅಂತ, ಬಿಕಾಸ್ ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಐ ಆಮ್ ವೆರಿ ಕ್ಯೂರಿಯಸ್. ಸೊ ಅದಕ್ಕೆ ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಕ್ಕೆ ಬಂದೆ. ಸೊ ಕರೆಂಟ್ಲಿ ಐ ಆಮ್ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್. ಸೊ ತೋಟದಿಂದ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ, ಮನೆ ಹತ್ರನೇ. ಸೊ ಐ ಜಸ್ಟ್ ಕೇಮ್ ಬೈ ವಾಕ್ ಆ್ಯಂಡ್ ಐ ಆಮ್ ಹೆಡ್ಡಿಂಗ್ ಬ್ಯಾಕ್ ಟು ಹೋಮ್. ಲೆಟ್ಸ್ ಗೋ ಟು ಹೋಮ್. ಆ್ಯಂಡ್ ಅಬ್ಬಿ ಮಲಗಿದ್ದಾನೆ. ಸೊ ಮನೆಗೆ ಹೋಗಿ ಇವಾಗ ಊಟ ಮಾಡಬೇಕು. ಸೊ ಅಬ್ಬಿಗೂ ಊಟಕ್ಕೆ ಕರೆದು ಬಂದೆ. ಲೆಟ್ ಮಿ ಗೋ ಬ್ಯಾಕ್ ಟು ಹೋಮ್.
ಅಭಿ ಅಲ್ಲಿ ನೋಡಲ್ತ ಅಜ್ಜಿ ನೋಡ ಇಲ್ಲಿ ಅಭಿ ಅಜ್ಜಿ ನೋಡಲ್ವಾ ನೀನು? ಇಲ್ಲಿ ಕಟ್ಟಿಂಗ್ ಮಾಡ್ಸಲ್ವಾ? ಜುಟ್ಟು ಹಾಕ್ಬೇಕಾ ದಿನ ಈ ತರ ನಿಮ್ಗೆ? ಹಾಕ್ಬೇಕಾ? ಅಜ್ಜಿ ಫೋಟೋ ತಕ್ಕತ್ತವ್ರೆ, ವಿಡಿಯೋ ತೆಗಿತಾರ ಅವ್ರನ್ನು. ವಿಡಿಯೋ ಓಕೆ. ಸೊ ಇಟ್ಸ್ 3 o'clock ನಾವು. ನಾನು ಇನ್ನೂ ಲಂಚ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಹೊರಗೆ ಹೋಗಿ ಫಿಶ್ ತರೋಕೆ ಹೋದ್ವಿ. ಇದು ಸಡನ್ ಪ್ಲ್ಯಾನ್ ಆಯ್ತು ಆಯಿತಾ. ನೆನ್ನೆ ಊರಿಂದ ಬಂದ್ವಿ, ಅರೌಂಡ್ 12 o'clock ಮಲಗಿದ್ದು. ಸೊ 8 o'clock ಎದ್ವಿ. ಎದ್ದಿದ ತಕ್ಷಣ ಅಗೇನ್ ಅಬಿಗೆ ಏನೋ ಕಾಫ್ ಸ್ಟಾರ್ಟ್ ಆಗಿದೆ. ಸೊ ಅರ್ಲಿ ಮಾರ್ನಿಂಗ್ ಅವ್ನಿಗೆ ಇವಾಗ ಕೋಲ್ಡ್ ಆಗಿದೆ. ಸೊ ಅವನಿಂದ ಸುತ್ತಿ ಅವನಿಗೆ ತಿಂಡಿ ತಿನ್ನಿಸಿ ಅವನದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ಇಟ್ ವಾಸ್ ಅರೌಂಡ್ 1 o'clock. 1 o'clockಗೆ ನಾವು ಫಿಶ್ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊಂಡ್ವಿ. ಸೊ ಅದಕ್ಕೆ ಹೋಗಿ ಫಿಶ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಆ್ಯಂಡ್ ಈಗ ನಾನು ಫಿಶಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೇಸಿಕಲಿ ರವಾ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನು ಸ್ಪೆಷಲ್ ಮಾಡ್ತಾಯಿಲ್ಲ. ಸೊ ಇವಾಗ ನಾನು ಫಿಶ್ನ ಮ್ಯಾರಿನೇಟ್ ಮಾಡ್ಕೊತೀನಿ. ಬಿಕಾಸ್ ಎಷ್ಟು ಫಿಶ್ ಮ್ಯಾರಿನೇಟ್ ಆಗುತ್ತೆ ಸ್ಪೈಸಸಲ್ಲಿ ಅಷ್ಟು ಟೇಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ರಾತ್ರಿ ನೈಟ್ಗೆ ಫ್ರೈ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಅದಕ್ಕೆ ನಾನು ಇವಾಗ ಬೇಗ ಅದನ್ನು ಮ್ಯಾರಿನೇಟ್ ಮಾಡ್ಕೊತೀನಿ. ಮ್ಯಾರಿನೇಟ್ ಮಾಡಿಕೊಂಡು ಅಗೇನ್ ನಾನು ಇವಾಗ ಕ್ವಿಕ್ಕಾಗಿ ಎಗ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಾರ್ ಲಂಚ್. ಯಾ, ಲೆಟ್ ಮೀ ಡೂ ಇಟ್ ಬಿಕಾಸ್ ಇಟ್ಸ್ ಆಲ್ರೆಡಿ 3. ಹಣ್ಣಾಗಬೇಕಿತ್ತು ಇನ್ನು. ನಾಳೆ ಹೌದು. ಸಾಕಣ ಚಿಕ್ಕದಾಯ್ತು, ದಪ್ಪಗೆ ಆಗಲಿ. ಚಿಕ್ಕದಾಯ್ತಮ್ಮ ಅದು. ಬಾಯಲ್ಲಿ ಇದನ್ನು ಫ್ರಿಡ್ಜಿಗೆ ಇಡೋದು ಮಾಡ್ತೀನಿ. ಶಾಪಿಂಗ್ ಹಾಲ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಸಾಗರ್ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ರು, ವಿಚ್ ಇಸ್ ಥೈಲ್ಯಾಂಡ್. ಸೊ ಅಲ್ಲಿಗೆ ಹೋಗಿದ್ರು ಅವರು. ಅಲ್ಲಿಗೆ ಹೋಗಿ ಏನೇನು ತಂದರು ಅಂತ. ಏನೇನು ತಂದರು ಅಂದರೆ ನಾಟ್ ಮಚ್ ಥಿಂಗ್ಸ್, ಏನು ಅಷ್ಟೊಂದಿಲ್ಲ ಥಿಂಗ್ಸ್ ಇಲ್ಲ. ಜಸ್ಟ್ ಅಲ್ಲಿ ಒಂದು ಮಾರ್ಕೆಟ್ ಇದೆ ಆ್ಯಕ್ಚುಲಿ ಬ್ಯಾಂಕಾಕಲ್ಲಿ, ವೀಕೆಂಡ್ ಮಾರ್ಕೆಟು. ಅಲ್ಲಿ ಕ್ಲಾತ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅಲ್ಲಿ ಸ್ವಲ್ಪ ವೈಟಲ್ಲಿ ಏನೋ ಕಾಟನ್ ಕ್ಲಾತ್ಸ್ ಜಾಸ್ತಿ. ಸೊ ಅಲ್ಲಿ ನಾನು ಸತಿ ಸಾಗರ್ ಜೊತೆ ಹೋದಾಗ ಕ್ಯೂಟ್ ಫ್ರಾಕ್ಸ್ ನೋಡಿದ್ದೆ ಮಕ್ಕಳಿಗೆ. ಸೊ ಆವಾಗ ಹೆಣ್ಮಗು ಯಾರೂ ಇರಲಿಲ್ಲ. ಸೊ ಇವಾಗ ಒಬ್ವಿಯಸ್ಲಿ ನನ್ನ ಸಿಸ್ಟರ್ ಇನ್ ಲಾ ಪಾಪು ಇದೆ ಅಲ್ಲ, ಸೊ ಅವಳಿಗೆ ನಾನು ಅಲ್ಲಿ ಬಟ್ಟೆ ತರಿಸಿದ್ದೆ ಈ ಸತಿ, ಹೇಳಿ ಕಳಿಸಿದ್ದೆ. ಸೊ ಆ ಫ್ರಾಕ್ಸ್ ಎಲ್ಲ ತೊಗೊಂಬನ್ನಿ ಅಂತ. ಸೊ ಯಾವ ಥರ ಇದೆ ಅಂತ ಜಸ್ಟ್ ನಿಮ್ಗೆ ತೋರಿಸೋಣ ಅಂತ. ಎಸ್, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ಫ್ರಾಕ್. ಸೊ ಇಲ್ಲಿ ಹಿಂದೆಗಡೆ ಬಟನ್ಸ್ ಇದೆ ಕಂಪ್ಲೀಟಾಗಿ. ಐ ಥಿಂಕ್ ವಿ ಕ್ಯಾನ್ ರಿಮೂವ್ ಇಟ್. ಆ್ಯಂಡ್ ಫ್ರಂಟಲ್ಲಿ ಬ್ರೌನ್ ಆ್ಯಂಡ್ ವೈಟ್. ಸೊ ಸಖತ್ ಕ್ಯೂಟ್ ಆಗಿದೆ. ಸೊ ನನಗೆ ಈ ಥರ ಕಾಟನ್ ಆ್ಯಂಡ್ ವೈಟ್ ಏನೋ ಕಲರ್ ಮತ್ತು ಕಾಟನ್ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಫ್ರಂಟಲ್ಲಿ ಟೈಯಿಂಗ್ ಇದೆ ಆ್ಯಂಡ್ ಕ್ಯೂಟ್ ಲಿಟಲ್ ಎಲಿಫೆಂಟ್. ಇದು ಒಂದು ಡ್ರೆಸ್ಸು. ಆ್ಯಂಡ್ ಒನ್ ಮೋರ್ ಫ್ರಾಕ್ ವಿಚ್ ಇಸ್ ಅಗೇನ್ ಸೇಮ್ ವೈಟ್ ಆ್ಯಂಡ್ ಕ್ಯೂಟ್ ಲಿಟಲ್ ಎಲಿಫೆಂಟ್. ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್. ಇಲ್ಲಿ ಚಿಕ್ಕ ಪಾಕೆಟ್ ಇದೆ ಆ್ಯಂಡ್ ಇಲ್ಲಿ ಬಟನ್ ಇದೆ, ಇದು ರಿಮೂವ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಫ್ರಾಕ್ ಆ್ಯಂಡ್ ದರ್ ಇಸ್ ಒನ್ ಮೋರ್ ಜಸ್ಟ್ ಲೈಕ್ ದಿಸ್. ಇದು ಸ್ವಲ್ಪ ಆ್ಯಕ್ಚುಲಿ ಎಲ್ಲ ದೊಡ್ಡದಾಗುತ್ತೆ ಅವಳಿಗೆ ಇವಾಗ. ಸೊ ಬಟ್ ಹಾವೆವರ್ ತುಂಬಾ ಇಷ್ಟ ಆಗಿತ್ತು. ಅವಳು ದೊಡ್ಡವಳಾದ್ಮೇಲೆ ಇಟ್ಕೊಳ್ಳಿ ತೊಗೊಂಡು ಬನ್ನಿ ಅಂತಲೇ ಹೇಳಿ ಕಳಿಸಿದ್ದೆ. ಸೊ ದಿಸ್ ಇಸ್ ಒನ್ ಮೋರ್ ಎಲಿಫೆಂಟ್ ವೈಟ್ ಫ್ರಾಕ್.
ಯಾ ಆ್ಯಸ್ ಐ ಟೋಲ್ ಯು ಬಿಫೋರ್ ಅವನಿಗೆ ಕಾಫ್ ಆಗಿದೆ. ಸೊ ಯಾ ಅವರು ತುಂಬ ಬ್ಯುಸಿ ಇದ್ದಾರೆ ಇವಾಗ. ಯಾ ದಿಸ್ ಇಸ್ ಒನ್ ಮೋರ್ ಫ್ರಾಕ್. ಇಲ್ಲಿ ಫ್ಲವರ್ ಇದೆ ವಿಚ್ ಇಸ್ ಗುಡ್, ಚೆನ್ನಾಗಿದೆ. ಅಗೇನ್ ಇಟ್ಸ್ ಎಲಿಫೆಂಟ್ ಫ್ರಾಕ್. ಅಲ್ಲಿ ಮೋಸ್ಟ್ ಡ್ರೆಸ್ಸಸ್ ಮೇಲೆ ನೀವು ಎಲಿಫೆಂಟ್ ನೋಡ್ಬೋದು, ಬಿಕಾಸ್ ಎಲ್ಲ ಡ್ರೆಸ್ಸಸ್ ಮೇಲೆ ಎಲಿಫೆಂಟ್ಸ್ ಇರುತ್ತೆ. ಸೊ ದೀಸ್ ಆರ್ ದಿ 4 ಫ್ರಾಕ್ಸ್ ಅವ್ರು ತಂದಿದ್ದು. ಆ್ಯಂಡ್ ಇದು ಯಾವುದು ನನ್ನ ಸೆಲೆಕ್ಷನ್ ಅಲ್ಲ, ಅಲ್ಲಿ ನೋಡಿದ್ದೆ ನಾನು. ಸೊ ಅವ್ರು ಹೋದಾಗ ಅವ್ರು ಸೆಲೆಕ್ಟ್ ಮಾಡಿ ತಂದಿರೋದು. ಯಾ ವಿಚ್ ಇಸ್ ಕ್ಯೂಟ್. ಯಾ ಇಷ್ಟ ತಂದಿದ್ದು. ಯಾ ನಾನು ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿದ್ದೆ ಫಿಶ್. ಸೊ ಐ ಆಮ್ ಫ್ರೈಯಿಂಗ್ ನೌ. ಆಲ್ಮೋಸ್ಟ್ 2 ಹಾಕಿದ್ದೆ ಫ್ರೈಗೆ, ಅದಾಗ್ತಾ ಇದೆ. ಯಾ I'll show you. ಈಗ ಆಗ್ತಾರೆ ಅಂತ I'll show you. ಎಸ್, ಆಲ್ಮೋಸ್ಟ್ ಆಗಿದೆ, ಇದು ಸರಿಯಾಗಿದೆ. ಸೊ ನಾನು ತಗೋಬೇಕಷ್ಟೆ. ಸೊ ಆ್ಯಕ್ಚುಲಿ ನಾನು ಲಂಚ್ ಮುಗಿಸ್ಕೊಂಡು ಆಫ್ಟರ್ ನಾನು ಲಂಚ್ ಪ್ರಿಪೇರ್ ಮಾಡಿ ಮತ್ತು ಫಿಶ್ನೆಲ್ಲ ಮ್ಯಾರಿನೇಟ್ ಮಾಡಿ ಫ್ರೀಸ್ ಮಾಡಿ ಲಂಚ್ ಮುಗಿಸ್ಕೊಂಡು ದೆನ್ ವಿ ಡಿಸೈಡೆಡ್ ಟು ಯುನೋ ಗೋ ಟು ಮೈ ಸಿಸ್ಟರ್ ಲಾ ಹೌಸ್, ಬಿಕಾಸ್ ಮಗು ನೋಡ್ಕೊಂಬರೋಣ, ತುಂಬ ದಿನ ಆಗಿತ್ತು ಅಂತ. ಸೊ ಮಗು ನೋಡ್ಕೊಂಡು ಬಂದ್ವಿ. ಮಗು ನೋಡ್ಕೊಂಡು ಬಂದು ಅರೌಂಡ್ 6:30 ಮನೆಗೆ ಬಂದ್ವಿ ಅನ್ಸುತ್ತೆ ವಾಪಸ್ಸು. ಸೊ ಯಾ ವಾಪಸ್ ಬಂದು ದೆನ್ ಐ ಹ್ಯಾಡ್ ಮೈ ಗ್ರೀನ್ ಟೀ. ಅದಾದಮೇಲೆ ಸ್ವಲ್ಪ ಅಭಿ ಜೊತೆ ಆಟ ಆಡಿ. ಆ್ಯಂಡ್ ಅಭಿಗೆ ಕಾಫ್ ಮತ್ತೆ ಫೀವರ್ ಕೋಲ್ಡ್ ಆಗಿರೋದ್ರಿಂದ ಅವನಿಗೆಲ್ಲ ಔಷಧಿ, ಸೀರಿಯಸ್ಲಿ ಎಲ್ಲ ಬಿಗ್ಗೆಸ್ಟ್ ಟಾಸ್ಕ್ ಆಫ್ ಮೈ ಡೇ ಅಂದರೆ ಅವ್ನಿಗೆ ಔಷಧಿ ಹಾಕೋದು. ಬಿಕಾಸ್ ಅವ್ನು ಔಷಧಿ ಕುಡಿಯೋದೇ ಇಲ್ಲ. ಸೊ ಯಾ ಅವನಿಗೆ ಔಷಧಿ ಹಾಕೋಕ್ಕೆ 3 ಜನ ಬೇಕು ಆ್ಯಕ್ಚುಲಿ. ಸೊ ಸರ್ಕಸ್ ಮಾಡಿ ಫೈನಲಿ ಔಷಧಿ ಅವ್ನು ಕುಡ್ದ. ಔಷಧಿ ಹಾಕಿ ದೆನ್ ಐ ಕೇಮ್ ಅಪ್ ನಾವು. ಸೊ ಇವಾಗ ನಾನು ನಮ್ಮ ಊಟಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಡನ್. ಹೋಗಿ ತಿನ್ನಬೇಕಷ್ಟೆ. ಯಾ ಹೋಗಿ ತಿಂದು ಮಲ್ಕೊಳ್ಳೋಣ. ಸೊ ದಿಸ್ ವಾಸ್ ಮೈ ವ್ಲಾಗ್. ಸೊ ಐ ಆಮ್ ಗೋನಾ ಎಂಡ್ ಮೈ ವ್ಲಾಗ್ ಹಿಯರ್. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನನ್ನ ವಿಡಿಯೋ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಜಾಸ್ತಿ. ಸೊ ಯಾ ಚಲೋ ಬಾಯ್ ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.